ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ 1ನೇ ತರಗತಿಯ ಗಣಿತ ಪಾಠ 7 ಇವತ್ತಿನ ದಿನ ನೋಡೋಣ. ಯಾವುದು? ಸಂಖ್ಯೆ 10 ಇವತ್ತಿನ ದಿನ ಕಲಿಬೇಕು. ಸೊ ನಾವು 9ರಿಂದ ಯಾವುದು 0ಯಿಂದ 9ರವರೆಗೆ ನಾವು ಕಲಿತಿದ್ದೇವೆ. ಸೊ ಇವತ್ತಿನ ದಿನ ಸಂಖ್ಯೆ 10 ಕಲಿಯೋಣ. ಏನ್ ಕೊಟ್ಟಿದ್ದಾರೆ? ಈ ಪಾಠವನ್ನು ಕಲಿತ ನಂತರ ನೀನು 10 ಗುರುತಿಸುವೆ ಮತ್ತು ಬರೆಯುವೆ, ಸಂಖ್ಯೆಗಳನ್ನು ಬಳಸಿ ವಸ್ತುಗಳನ್ನು ಎಣಿಸುವೆ ಅಂತ ಇದೆ. ಆಯ್ತಾ? ಸೂಚನೆಗಳನ್ನು ಗಮನಿಸಿ ಅನುಸರಿಸು ಅಂತ ಇದೆ. ಇಲ್ಲೇನಿದೆ? ಬಟ್ಟಲಿನಲ್ಲಿರುವ ಗೋಲಿಗಳನ್ನು ಎಣಿಸು ಅಂತ ಇದೆ. ಬಟ್ಟಲಿನಲ್ಲಿ ಎಷ್ಟಿದೆ? 1. ನೀವು ಕೈನಿಂದ 1 ಎಣಿಸಿ. 1 ಆಯ್ತಾ? ಆ ಸಂಖ್ಯೆ ಎಷ್ಟು ಬೆರಳುಗಳನ್ನು ತೋರಿಸು ಮತ್ತು ಸಂಖ್ಯೆಗಳನ್ನು ಹೇಳು ಅಂತ ಇದೆ. ಆ ಸಂಖ್ಯೆಯನ್ನು ಬರೆ. ಎಷ್ಟು? 1. ನೀವು ಕೂಡ ಬರೀರಿ 1. ಅವರು ಆಲ್ರೆಡಿ ಬರೆದಿದ್ದಾರೆ. ಇನ್ನು ಬಟ್ಟಲಿನಲ್ಲಿರುವ ಗೋಲಿ ಎಷ್ಟಿವೆ? 2. 2 ಅಂದ್ರೆ ಎಷ್ಟು? 1 2 ಅಂದ್ರೆ 2. ನೀವು 2 ಬರೀರಿ ಕಾಲಂನಲ್ಲಿ. ಇನ್ನು ಬಟ್ಟಲಿನಲ್ಲಿ ಗೋಲಿಗಳು ಎಷ್ಟಿವೆ? 3. 3 ಬಟ್ಟು ತೋರಿಸಿದಾರೆ ನೋಡಿ ಇಲ್ಲಿ. 3 ಬಟ್ಟುಗಳು ಅಂದ್ರೆ ಎಷ್ಟು? 3. ಆಯ್ತಾ? ಸೊ ಇನ್ನು ಬಟ್ಟಲಿನಲ್ಲಿರುವ ಗೋಲಿಗಳು 4 ಅಂದ್ರೆ 4 ಬರೀರಿ. ಆಯ್ತಾ? ಸೊ ಅದೇ ರೀತಿ ಬರ್ಕೊಂಡು ಹೋದ್ರೆ ಇಲ್ಲಿ 5 ಬರುತ್ತೆ, ಇಲ್ಲಿ 6 ಬರುತ್ತೆ, 7, ಅದಾದ್ಮೇಲೆ ಇನ್ನು 8, ಅದಾದ್ಮೇಲೆ 9. ಇದು 9ರವರೆಗೂ ಆಯ್ತು. ಇನ್ನು ಮುಂದೆ ಏನ್ ಮಾಡ್ಬೇಕಂತಂದ್ರೆ ಅವ್ರೇನ್ ಹೇಳಿದ್ದಾರೆ? ಈ ಬಟ್ಟಲಿಗೆ ಇನ್ನೂ 1 ಗೋಲಿಯನ್ನು ಹಾಕು ಅಂತ ಹೇಳಿದ್ದಾರೆ. ಇಲ್ಲೆಷ್ಟಿವೆ? 9 ಇವೆ. 9 ಗೋಲಿಗಳು ಇಲ್ಲಿವೆ. ಇನ್ನೊಂದು ಗೋಲಿಯನ್ನ ಇದ್ರೊಳಗೆ ಹಾಕಿದ್ರೆ ಎಷ್ಟಾಗುತ್ತೆ? ಅದನ್ನ ಮುಂದೆ ಕೊಟ್ಟಿದ್ದಾರೆ ನೋಡಿ. 9 ಗೋಲಿಗಳು, ನೀವು 9 ಬೆರಳು ಮಾಡಿದಿರ ಮೊದಲು. ಅದಾದ್ಮೇಲೆ ಇನ್ನೊಂದು ಬೆರಳನ್ನ ತೆಗೆಯಬೇಕು ಅಂದ್ರೆ ಎಷ್ಟಾಯ್ತು? 10 ಆಗುತ್ತೆ ಅದು. ಇದು ಇಲ್ಲಿ 10 ಗೋಲಿಗಳಿವೆ. 10 ಅಂದ್ರೆ ಎಷ್ಟು? ಇಲ್ಲಿದ್ದ ಗೋಲಿ ಇಲ್ಲಿ ಹೋಯ್ತು, ಇಲ್ಲಿ 9 ಇತ್ತು ಪ್ಲಸ್ 1 ಆಯ್ತು. ಎಷ್ಟಾಯ್ತು? 10. 10 ಆಯ್ತಲ್ವಾ? ಸೊ 10 ಹೇಗ್ ಬರೆಯೋದು? 1 0 10. ಇಲ್ಲಿ 10 ಗೋಲಿಗಳಿವೆ. 10 ಹೀಗೆ ಬರೆಯುತ್ತೇವೆ. 1 ಮತ್ತೆ ಮತ್ತೊಂದು 0 10. ಇನ್ನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮುಂದೆ ನೋಡಿ. ಗುಲಾಬಿ ಹೂಗಳನ್ನು ಎಣಿಸಿ ಚೌಕದಲ್ಲಿ ಆ ಸಂಖ್ಯೆಯನ್ನು ಬರೆ ಅಂತ ಇದೆ. ಆಯ್ತಾ? ಎಷ್ಟಿದೆ ನೋಡೋಣ. 1 2 3 4 5 6 7 8 9. 9 ಇವೆಯಾ? ಗುಲಾಬಿ ಹೂಗಳು ಎಷ್ಟಿವೆ? 9. 9 ಬರೆಯೋಣ. ಸರಿ, ಇಲ್ಲಿ 9 ಬರ್ದ್ರ ಚೌಕನಲ್ಲಿ ಗುಲಾಬಿ ಹೂಗಳ ಚೌಕನಲ್ಲಿ ಎಷ್ಟಿವೆ? 9 ಇವೆ. 9 ಆ ಚೌಕನಲ್ಲಿ ಬರೆಯಿರಿ. ಅದೇನ್ ಮಾಡೋದು? ಮತ್ತೆ ಅವ್ರ ಮುಂದೆ ಏನ್ ಹೇಳಿದ್ದಾರೆ? ಇದಕ್ಕೆ 1 ಗುಲಾಬಿ ಹೂವನ್ನು ಸೇರಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಮತ್ತೊಂದು ಸೇರಿಸಬೇಕು. ಈಗ ಗುಲಾಬಿ ಹೂಗಳನ್ನು ಎಣಿಸುವಂತ ಇದೆ. ಆಯ್ತಾ? ನೋಡೋಣ. 1 2 3 4 5 6 7 8 9 10. 10 ಅಂದ್ರೆ 1 0. ಇಲ್ಲಿ 10 ಗುಲಾಬಿ ಹೂಗಳಿವೆ ಅಂತ ಹೇಳಿದ್ದಾರೆ. ಆಯ್ತಾ? ಅದಾದ್ಮೇಲೆ ನೋಡಿ, 10 ಒಂದು ಸಂಖ್ಯೆ. 9ರ ನಂತರದ ಸಂಖ್ಯೆ 10. ಆಯ್ತಾ? 10 ಈ ರೀತಿಯಲ್ಲಿ ಬರೆಯುತ್ತೇವೆ. 1 ಮತ್ತು 0. ಎಷ್ಟು? 10 ಬರೀಬಹುದು. ಇದು 1 ಮೊದಲು ಬರೆಯೋದು, ಅದಾದ್ಮೇಲೆ ಅದ್ರ ಮುಂದೆ 0 ಬರೆಯೋದು. 10 ಹೀಗೆ ಬರ್ಕೊಂಡು ಹೋಗ್ಬೇಕು. ಇನ್ನೇನು ಮುಂದೆ ನೋಡೋಣ. ಪ್ರತಿ ಸರದಲ್ಲಿರುವ ಮಣಿಗಳನ್ನು ಎಣಿಸು, ಬಿಟ್ಟಿರುವ ಸಂಖ್ಯೆಗಳನ್ನು ಬರೆ ಅಂತ ಹೇಳಿದ್ದಾರೆ. ಆಯ್ತಾ? ಯಾವ್ಯಾವ ಸಂಖ್ಯೆ ಯಾವ್ಯಾವ ಬಿಟ್ಟಿದ್ದಾರೆ ನೋಡೋಣ. ನಾವಿಲ್ಲಿ 1 ಇದೆ, ಇಲ್ಲಿ 1 ಕೊಟ್ಟಿದ್ದಾರೆ ಅವರು. ಆಯ್ತಾ? 1. ಇಲ್ಲಿ 2 ಇವೆ, ಇಲ್ಲಿ 2 ಬರೆದಿದ್ದಾರೆ. ಆದರೆ ಸಂಖ್ಯೆ 2 ನೀವು ಇಲ್ಲಿ ನಮೂದಿಸಬೇಕು. 2. ಇನ್ನಿಲ್ಲಿ ಎಷ್ಟಿವೆ? 3 ಗೋಲಿ ಇವು ಸರಮಣದಲ್ಲಿ ಮಣಿಗಳಿವೆ. ಆಮೇಲೆ ಇಲ್ಲಿ 4 ಬರೆಯಿರಿ. ಆಯ್ತಾ? 5 ಅಲ್ಲಿದೆ. ಅದಾದ್ಮೇಲೆ ಇನ್ನು 6 ಇಲ್ಲಿ ಬರೆಯಿರಿ. 7, ಅದಾದ್ಮೇಲೆ 8 ಇಲ್ಲಿ ಬರೆಯಿರಿ. ಆಯ್ತಾ? ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಮುಂದಿನ ಸಂಖ್ಯೆ ಯಾವುದು? 10. 10 ಹೇಗೆ ಬರಿಬೇಕು? ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ತೀನಿ. 10 2 ಅಂಕಿ ಸಂಖ್ಯೆ. ಇದು ಮೊದಲನೇ 2 ಅಂಕಿ ಸಂಖ್ಯೆ. 1 ಮತ್ತೊಂದು
0 ಬರಿಬೇಕು. ಇದು 10 ಆಯ್ತು. ಈತಲ್ವಾ? ಅದೇ ರೀತಿ ಮುಂದಿನ ಸಂಖ್ಯೆ 10. ಅದಾದ್ಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವೆಲ್ಲವೂ ಒಂದು ಅಂಕಿ ಸಂಖ್ಯೆಗಳು ನೋಡಿ. 0, 1, 2, 3, 4, 5, 6, 7, 8, 9 ಇವೆಲ್ಲ ಏನ್ ಹೇಳಿ? ಒಂದು ಅಂಕಿಯ ಸಂಖ್ಯೆಗಳು. ಒಂದು ಅಂಕಿಯ ಸಂಖ್ಯೆ ಇಲ್ಲಿದೆ ನೋಡಿ. ಇವೆಲ್ಲ ಒಂದೇ ಅಂಕಿ ಹೊಂದಿವೆ, ಒಂದು ಅಂಕಿ ಸಂಖ್ಯೆ. ಆಯ್ತಾ? ಇನ್ನೇನ್ ನಾವು ಬರಿಬೇಕಂದ್ರೆ 10 ಸಂಖ್ಯೆಯನ್ನು ಅಂಕಿಗಳಲ್ಲಿ 10 ಎಂದು ಬರೆಯುತ್ತೇವೆ. ಆಯ್ತಾ? 10 ಈ ಸಂಖ್ಯೆಯಲ್ಲಿ 2 ಅಂಕಿಗಳಿವೆ. ಅವುಗಳು 0 ಮತ್ತು 1 2 ಅಂಕಿವೆ. 10 ಎಂಬುದು 2 ಅಂಕಿಯ ಸಂಖ್ಯೆ. ಇದು 2 ಅಂಕಿಯ ಮೊದಲನೇ ಸಂಖ್ಯೆ. ಆದರೆ 1 0 10 2 ಅಂಕಿಗಳ ಸಂಖ್ಯೆ. 10 ಏನಾಗುತ್ತೆ? 2 ಅಂಕಿಗಳಿವೆ. ಇಲ್ಲಿ 0 ಒಂದಿದೆ ಮತ್ತು 1 ಒಂದಿದೆ. ಇದನ್ನ ನಾವು ಕೂಡಿಸಿ ಬರೆದಾಗ ಏನಾಗುತ್ತೆ? 1 0 10 ಆಗುತ್ತೆ. ಸೊ 10 2 ಅಂಕಿಯ ಮೊದಲನೇ ಸಂಖ್ಯೆ. ಅದಾದ್ಮೇಲೆ ಇನ್ನು ಅಭ್ಯಾಸ ಮಾಡಿ ಅಂತ ಇದೆ. ನೀನೇ ಅಭ್ಯಾಸ ಮಾಡು, ಕೊಟ್ಟಿರುವ ಚೌಕಗಳಲ್ಲಿ 10 ಬರೆ ಅಂತ ಇದೆ. ಆಯ್ತಾ? ನೋಡಿ, 1 0 1 0 1 0 1 0 ಅಂದ್ರೆ 10. 1 ಬರಿಬೇಕು ಮೊದಲು, ಆಮೇಲೆ 0 1 0 1 0 10 ಆಗುತ್ತೆ ಇದು. ಸೊ 10 ಇದು 2ನೇ ಅಂಕಿ, 2 ಅಂಕಿಯ ಸಂಖ್ಯೆ. ಸೊ ಈ ಎಲ್ಲ ಬಾಕ್ಸ್ಗಳಲ್ಲಿ ನೀವು 10 ಬರೆದು ಪ್ರಾಕ್ಟೀಸ್ ಮಾಡಿ. ಎಲ್ಲಿ? ಕೊನೆಯವರೆಗೂ ಎಲ್ಲ ಕಾಲಂ ತುಂಬಿಬಿಡಿ. ಅದಾದ್ಮೇಲೆ ಇನ್ನು ಮುಂದೆ ಬರುತ್ತೆ. ಏನ್ ಬರುತ್ತೆ? ಪ್ರತಿ ಅಂಕಣದಲ್ಲಿರುವ ವಸ್ತುಗಳನ್ನು ಎಣಿಸಿ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಸಂಖ್ಯೆಗಳನ್ನು ಬರೆ ಅಂತ ಇದೆ. ಆಯ್ತಾ? ಸೊ ಇವಾಗ ನೋಡೋಣ ಉದಾಹರಣೆ. ನೋಡಿ, ಗಂಟೆಗಳು ಎಷ್ಟಿವೆ? 1 2 3 4 5 6 7 8 9 10 10 ಇವೆ. 10 ಬರೆದಿದ್ದಾರೆ. ಆಯ್ತಾ? ಸೊ ಇನ್ನು ಅದ್ರ ಮುಂದೆ ಇಲ್ಲಿ ಪೆಂಗ್ವಿನ್ ಇವೆ ನೋಡಿ. 1 2 3 4 5 6 7 8 9 10 ಇವೆ. 10 ಬರೆಯೋಣ. 10. ಆಯ್ತಾ? ಇನ್ನು ಹೂಗಳು ಎಷ್ಟಿವೆ? 1 2 3 4 5 6 7 8 9 10 10 ಇವೆ. 10 ಬರೆಯಿರಿ. ಆಯ್ತಾ? ಅದಾದ್ಮೇಲೆ ಗಡಿಯಾರ ಎಷ್ಟಿವೆ? 1 2 3 4 5 6 7 8 9 10 10 ಇವೆ. 10 ಬರೀರಿ. ಅದಾದ್ಮೇಲೆ ಇನ್ ಬಾಳೆಹಣ್ಣು ಕೂಡ 10 ಇವೆ. 10 ಬರೀರಿ. ಆಯ್ತಾ? ಅದಾದ್ಮೇಲೆ ಇನ್ನು ಚಾ ಕುಡಿಯುವ ಕಪ್ಪು 10 ಇವೆ. 10 ಬರೀರಿ. ಗಾಳಿಪಟ 10 ಇವೆ. 10 ಬರೀರಿ. ಅದಾದ್ಮೇಲೆ ಬದನೆಕಾಯಿಗಳು 10 ಇವೆ. 10 ಬರೀರಿ. 10 ಅಂದ್ರೆ 1 0 10 2 ಅಂಕಿಯ ಸಂಖ್ಯೆ. ಇದು 2 ಅಂಕಿ ಮೊದಲನೆಯ ಸಂಖ್ಯೆ. ಅದಾದ್ಮೇಲೆ ಇನ್ನು ಮುಂದೆ ನೋಡೋಣ. 10 ಭಾಗಗಳನ್ನು ಹೊಂದಿರುವ ಕಬ್ಬಿನ ಜಲ್ಲೆಗಳ ಹಾಕು ಅಂದ್ರೆ ಸರಿ ಮಾರ್ಕ್ ಹಾಕು ಅಂತ ಹೇಳಿದ್ದಾರೆ. ಆಯ್ತಾ? ಹಾಗೂ 10 ಭಾಗಗಳನ್ನು ಹೊಂದಿರದ ಕಬ್ಬಿನ ಜಲ್ಲೆಗಳಿಗೆ ಗುಣಿಲೆ ಅಂತ ಹಾಕು, ತಪ್ಪು ಅಂತ ಹಾಕು ಹೇಳಿದ್ದಾರೆ. ಆಯ್ತಾ? ಸೊ ನಾವಿವಾಗ ನೋಡೋಣ ಯಾವ್ದ್ರಲ್ಲಿ ಎಷ್ಟಿವೆ. ಸೊ ಮೊದಲನೇತ್ರಲ್ಲಿ ಎಷ್ಟಿವೆ? 1 2 3 4 5 6 7 7 ಇವೆ. ಆಗಲ್ಲ ಇದು ಗುಣಿಲೆ. ಆಯ್ತಾ? ಅದಾದ್ಮೇಲೆ ಎರಡನೇದ್ರಲ್ಲಿ ನೋಡೋಣ. 1 2 3 4 5 6 7 8 9 ಇವೆ. ಇದು ಕೂಡ ಆಗಲ್ಲ. ಮೂರನೇ ಕಬ್ ನೋಡೋಣ. 1 2 3 4 5 6 7 8 9 10 ಇದಾಗುತ್ತೆ ನೋಡಿ. 10 ಗಣಿಕೆಗಳಿವೆ. 1 2 3 4 5 6 7 8 ಇದು ಆಗಲ್ಲ. ಇಲ್ಲಿ ನೋಡಿ, 1 2 3 4 5 6 7 8 9 10 ಇದಾಗುತ್ತೆ. 10 ಗಣಿಕೆ ಇವೆ. ಇದು ನೋಡೋಣ. 1 2 3 4 5 6 7 8 9 ಇದು ಕೂಡ ಆಗಲ್ಲ. ಸೊ ಹಾಗಾದ್ರೆ ಈ ಕಬ್ಬು ಮತ್ತೆ ಈ ಕಬ್ಬು 10 ಗಣಿಕೆಗಳನ್ನು ಅಥವಾ 10 ಜಲ್ಲೆಗಳನ್ನು ಹೊಂದಿದೆ. ಇನ್ನು 10 ಗರಿಗಳನ್ನು ಹೊಂದಿರುವ ತೆಂಗಿನ ಮರಕ್ಕೆ ಸರಿ ಹಾಕು, 10 ಗರಿಗಳನ್ನು ಹೊಂದಿರದ ಮರಗಳಿಗೆ ತಪ್ಪು ಹಾಕು ಅಂತ ಹೇಳಿದ್ದಾರೆ. ಆಯ್ತಾ? ನೋಡೋಣ ಗರಿಗಳಂತಂದ್ರೆ ಇಲ್ಲಿ ನೋಡೋಣ. 1 2 3 4 5 6 7 ಇವೆ. 7 ಇವೆ ಅಲ್ವಾ? ಅದಕ್ಕೆ ಇದಕ್ಕೆ ಏನ್ ಮಾಡೋದು? ತಪ್ಪು ಹಾಕಿ. ಇಲ್ಲಿ ನೋಡಿ, 1 2 3 4 5 6 ಇವೆ. 6 ಇವೆ. ಅದಕ್ಕೆ ತಪ್ಪು ಹಾಕಬೇಕು. 10 ಇದ್ರೆ ಮಾತ್ರ ಸರಿ ಅಂತ ಹೇಳಿದ್ದಾರೆ. ನೋಡಿ, 1 2 3 4 5 6 7 8 9 10 10 ಇವೆ. 10 ಹಾಕಿ. ಮುಗೀತು ಅಷ್ಟೇ. ಅದಾದ್ಮೇಲೆ ಇನ್ನು ಮಾದರಿಯಂತೆ 10 ಚಿತ್ರಗಳ ಸುತ್ತು ವೃತ್ತ ಎಳೆ ಅಂತ ಹೇಳಿದ್ದಾರೆ. ಮಾದರಿ ಇಲ್ಲಿ ಏನಾಗಿದೆ ಅಂತಂದ್ರೆ
10 ಇದರಲ್ಲಿ ಎಷ್ಟಿವೆ 12 ಕೋಳಿ ಇವೆ. ಅದರಲ್ಲಿ ಏನ್ ಮಾಡ್ಬೇಕು 10ಕ್ಕೆ ನಾವು ವೃತ್ತ ಎಳಿಬೇಕು. 1 2 3 4 5 6 7 8 9 10. 10ಕ್ಕೆ ಏನ್ ಮಾಡಿದ್ದಾರೆ ಈ ತರ ಒಂದು ವೃತ್ತ ಹಾಕಿದ್ದಾರೆ ಅಷ್ಟೇ. ಅದಾದ್ಮೇಲೆ ಇನ್ನು ಇಲ್ಲೂ ಕೂಡ ನೀವು ಎಣಿಸಿ ಆಯ್ತಾ. ಎಣಿಸಾದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ನಾವು 1 2 3 4 5 6 7 8 9 10. ಅವರು 10ಕ್ಕೆ ಮಾತ್ರ ವೃತ್ತ ಹಾಕಿ ಅಂತ ಹೇಳಿದ್ದಾರೆ. ಇದು 10ಕ್ಕೆ ಮಾತ್ರ ಹಾಕಿ ಮುಗೀತಷ್ಟೇ. 10ಗಳನ್ನ ಕೌಂಟ್ ಮಾಡೋದು, ಅದಾದ್ಮೇಲೆ ಅದಕ್ಕೊಂದು ಗೆರೆ ಎಳೆಯೋದು. ನಾಯಿಗಳು ನೋಡಿ ಇಲ್ಲಿ 15 ಇವೆ ಆಯ್ತಾ. ಅದಕ್ಕೆ ನಾವೇನ್ ಮಾಡೋದು 1 2 3 4 5 6 7 8 9 10. 10ಕ್ಕೆ ಮಾತ್ರ ನಾವು ಒಂದು ವೃತ್ತವನ್ನ ಹಾಕಬೇಕು, ಮುಗೀತು ಇಷ್ಟೇ. ಅದಾದ್ಮೇಲೆ ಇನ್ನು ಇಲ್ಲಿ ಹುಳುಗಳಿವೆ, 10ಕ್ಕೆ ಮಾತ್ರ ಹೇಳಿದ್ದಾರೆ ಆಯ್ತಾ. 1 2 3 4 5 6 7 8 9 10. 10 ಅಂದ್ರೆ ಸೊ ಇದು ಹೀಗೆ ಬರುತ್ತೆ ನೋಡಿ, ಹೀಗೆ ಬರುತ್ತೆ. ಇದು 10 ಆಯ್ತು ಒಳಗಡೆ ಇರೋವು, ಆಯ್ತಲ್ವಾ. ಸೊ ಅದೇ ರೀತಿ ಇನ್ನು ಇನ್ನೇನಿದೆ, ಪ್ರತಿ ಅಂಕಣದಲ್ಲಿ 10 ಚಿತ್ರಗಳಾಗಲು ಅಗತ್ಯವಿರುವ ಅದೇ ರೀತಿಯ ಚಿತ್ರಗಳನ್ನು ಬರೆ ಮಾದರಿ. ಅದೇ ರೀತಿ ಅಂದ್ರೆ ಇಲ್ಲಿ ನೋಡಿ ಒಂದು ಇದು ಅಡ್ಡಗೆರೆ ಕೊಟ್ಟಿದ್ದಾರೆ, ಅದು ಮಾದರಿ. ಅದಾದ್ಮೇಲೆ ಇನ್ನು ಇವು ಉಳಿದವು ಎಲ್ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಅದನ್ನ ಬಿಡಿಸಿ ಆಯ್ತಾ, ಇಷ್ಟೇ. ಅದಾದ್ಮೇಲೆ ಇಲ್ಲೇನ್ ಮಾಡಿ ತ್ರಿಕೋನ ಬಿಡಿಸಿ ಮತ್ತೆ 3. ಅದಕ್ಕೆ ಬಣ್ಣ ಬೇಕಾದ್ರೆ ನೀವು ತುಂಬಿಕೊಳ್ಬಹುದು. ಅದಾದ್ಮೇಲೆ ಇಲ್ಲಿ ಮುಂದೆ ಏನ್ ಮಾಡಿದ್ದಾರೆ, ಹೀಗೆ ಮನುಷ್ಯನ ಚಿತ್ರ ಮಾಡಿದ್ದಾರೆ, ಹೀಗೆ ಮಾಡಿ ಹೀಗೆ ಮಾಡಿ ಆಯ್ತಾ. ಸೊ ಇಲ್ಲಿ ಇಷ್ಟೇ. ಇನ್ನು ಮುಂದೆ ಇನ್ನೇನ್ ಮಾಡುವುದು, 10 ಹಲವು ರೀತಿಗಳಲ್ಲಿ ಅಂತ ಹೇಳಿದ್ದಾರೆ ಆಯ್ತಾ. ನೀನು ನನ್ನ ಮೊಟ್ಟೆಗಳನ್ನು ಎಣಿಸಬಲ್ಲೆಯ ಅಂತ ಹೇಳಿದ್ದಾರೆ ಆಯ್ತಾ. ಸೊ ಇಲ್ಲಿ ನೋಡೋಣ, 1 2 3 4 1 2 3 4 5 6 4 + 6 = ಎಷ್ಟಾಯ್ತು 10. ಅದಾದ್ಮೇಲೆ ಇಲ್ಲಿ ಎಷ್ಟಿವೆ 1 2 3 3 ಬರ್ಕೊಳ್ಳಿ. ಇಲ್ಲೆಷ್ಟಿವೆ 1 2 3 4 5 6 7 7 ಇವೆ. 7 ಮತ್ತೆ 3 ಎಷ್ಟಾಯ್ತು 10 ಆಯ್ತು 10. ಅದಾದ್ಮೇಲೆ ಇನ್ನು ಇಲ್ಲಿ 5 ಇವೆ, ಇಲ್ಲಿ 5 ಇವೆ, ಇಲ್ಲೂ ಕೂಡ 5 ಇವೆ. 5 + 5 = ಎಷ್ಟಾಯ್ತು 10. ಅದಾದ್ಮೇಲೆ ಇಲ್ಲಿ 8 + 2 ಎಷ್ಟಾಯ್ತು 10 ಆಯ್ತು ಆಯ್ತಾ. ಇವನ್ನ ನೀವು ಬೆರಳಿಂದ ಎಣಿಸಬಹುದು, ಏನ್ ಅಡ್ಡಿ ಇಲ್ಲ. ಇಲ್ಲಿ 6 4 ಇದೆ 10 ಆಯ್ತು. ಅದಾದ್ಮೇಲೆ ಇಲ್ಲಿ ಎಷ್ಟಿದೆ 7 3 ಇದೆ ನೋಡಿ, 7 3 10 ಆಯ್ತು. ಅದಾದ್ಮೇಲೆ 2 8 2 8 ಎಷ್ಟಾಯ್ತು 10 ಆಯ್ತು. ಅದಾದ್ಮೇಲೆ ಇಲ್ಲಿ 9 + 1 ಎಷ್ಟಾಯ್ತು 10 ಆಯ್ತು. ಇವುಗಳನ್ನ ನೀವು ಬೆರಳಿನಿಂದ ಕೂಡ ಎಣಿಸಬಹುದು. ಅದೇ ರೀತಿ ಇನ್ನು 2 ಗುಂಪುಗಳಲ್ಲಿರುವ ಚಿತ್ರಗಳನ್ನು ಎಣಿಸು. ಕೊಟ್ಟಿರುವ ಚೌಕಗಳಲ್ಲಿ ಆ ಸಂಖ್ಯೆಗಳನ್ನು ಬರೆದು ಕೂಡಿಸು ಅಂತ ಇದೆ ಆಯ್ತಾ. ಇಲ್ಲೆಷ್ಟಿವೆ ಇವು 8 ಇವೆ, ಇಲ್ಲಿ 2 ಎಷ್ಟಾಯ್ತು 10. ಅದಾದ್ಮೇಲೆ ನೋಡಿ ಕಪ್ಪೆಗಳು ಈ ಕಡೆ ಎಷ್ಟಿವೆ 7 ಇವೆ, ಈ ಕಡೆ ಎಷ್ಟಿವೆ 3 ಇವೆ, ಎಷ್ಟಾಯ್ತು 10. ಅದಾದ್ಮೇಲೆ ಈ ಕಡೆ ನೋಡಿ ಚಿಟ್ಟೆಗಳು 6 ಇವೆ, ಈ ಕಡೆ 4 ಇವೆ, ಎಷ್ಟಾಯ್ತು 10 ಈತಲ್ವಾ. ಸೊ ಅದೇ ರೀತಿ ನಿಮ್ಮ ಈ ಒಂದು 7ನೇ ಪಾಠ ಏನಿತ್ತಲ್ಲ ಸಂಖ್ಯೆ 10 ಅದು ಇಲ್ಲಿಗೆ ಮುಗಿದಿರುತ್ತವೆ. ನಾವೇನ್ ಮಾಡೋಣ, ಮುಂದಿನ ಒಂದು ಕ್ಲಾಸ್ ನಲ್ಲಿ ಪಾಠ 8 ಇದರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ನೀವೆಲ್ಲರೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ.